ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ಲರೂ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಪ್ರಕಟಣೆ ಬಂದಿದೆ. ಅದೇನಂತಂದ್ರೆ, ಕಳೆದ ತಿಂಗಳು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ 19 ಶಾಖಾಧಿಕಾರಿಗಳು ಅಂದ್ರೆ ಸೆಕ್ಷನ್ ಆಫೀಸರ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದ್ರು. ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಅಪ್ಲೈ ಮಾಡ್ಲಿಕ್ಕೆ. ಬಟ್ ಇವತ್ತು ಆ ನೋಟಿಫಿಕೇಶನ್ ಅನ್ನ, ಅಷ್ಟು ಪೋಸ್ಟ್ಗಳಿಗೆ ಕರೆದಂತ ಆ ನೋಟಿಫಿಕೇಶನ್ ರೀಕಾಲ್ ಮಾಡಿದ್ದಾರೆ, ವಿಡ್ರಾ ಆಗಿದೆ ಆ ನೋಟಿಫಿಕೇಶನ್. ಸೊ ಈ ಕಾರಣದಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗುವಂತ ಚಾನ್ಸಸ್ ಇರುತ್ತೆ. ಅಯ್ಯೋ, ನಾವು ಅಪ್ಲಿಕೇಶನ್ ಫೈಲ್ ಮಾಡಿದ್ದೇವೆ, ಈಗ ಮತ್ತೆ ರೀಕಾಲ್ ಆಯ್ತು ಅಂತ ಹೇಳುವಂಥದ್ದು. ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೋಟಿಫಿಕೇಶನ್ ಹೇಳೋ ಪ್ರಕಾರ ಮತ್ತೆ ರೀಇಶ್ಯೂ ಮಾಡ್ತಿದ್ದಾರೆ ಫಾರ್ ಸಮ್ ರೀಸನ್ಸ್. ಸೊ ಆ ರೀಸನ್ ಏನು ಹೇಳುವಂಥದ್ದನ್ನ ನಾವು ಇದನ್ನ ನೋಡೋಣ. ಸೊ ಇಲ್ಲಿ ನಾವು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ರಿಕ್ರೂಟ್ಮೆಂಟ್ ಅಂತ ಹೇಳುವಂತ ಆಪ್ಷನ್ ಅಲ್ಲಿ ನಾವು ಈ ವಿಡ್ರಾವಲ್ ನೋಟಿಫಿಕೇಶನ್ ಕಾಣ್ತೇವೆ. ಇಲ್ಲಿ ನಾನು ಐ ಕ್ಯಾನ್ ಶೋ ಯು ಇಫ್ ಯು ವಾಂಟ್. ಇಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಹೇಳಿ ಟೈಪ್ ಮಾಡಿದ್ರೆ ಇಲ್ಲಿ ಹೋಮ್ ಪೇಜ್ ಅಂತ ಹೇಳಿ ನೀವು ಕಾಣ್ತಿರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಟಿಸಸ್ ಅಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಇದೆ. ಆ ರಿಕ್ರೂಟ್ಮೆಂಟ್ಸ್ ಅಲ್ಲಿ ಇಲ್ಲಿ ನೋಡಿ, ವಿಡ್ರಾವಲ್ ಆಫ್ ದ ನೋಟಿಫಿಕೇಶನ್ ಇಶ್ಯೂ ಫಾರ್ ಫಿಲ್ಲಿಂಗ್ ದ ಪೋಸ್ಟ್ ಆಫ್ ಸೆಕ್ಷನ್ ಆಫೀಸರ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಲ್ಲಿ ವ್ಯೂ ಅಂತ ಇರುತ್ತೆ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ದಿಸ್. ಆಯ್ತಾ? ಸೊ ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಅಂತ ಇದೆಲ್ಲ, ಸೊ ಅದಕ್ಕೋಸ್ಕರ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಒಳ ಮೀಸಲಾತಿಯನ್ನ ಅಂದ್ರೆ ಈ ಕ್ರಮದಲ್ಲಿ 5.25, 5.25, 4.50 ಇಷ್ಟು ಪ್ರಮಾಣದಲ್ಲಿ ಏನು ಅನುಷ್ಠಾನಗೊಳಿಸದೆ ಯಾವ ನೋಟಿಫಿಕೇಶನ್ ಅನ್ನ, ಅಧಿಸೂಚನೆಯನ್ನ ಹೊರಡಿಸಿದ್ರು ಅಂತ ಅಧಿಸೂಚನೆಗಳನ್ನೆಲ್ಲ ಹಿಂಪಡಿಬೇಕು ಅಂತ ಹೇಳಿ ಆಲ್ರೆಡಿ ನಿರ್ದೇಶನ ಇದೆ. ಸೊ ಅದಕ್ಕೋಸ್ಕರ ಈಗ ರಿವೈಸ್ ನೋಟಿಫಿಕೇಶನ್ ಅನ್ನ, ಆ ಒಳ ಮೀಸಲಾತಿಯ ಒಂದು ಅಷ್ಟು ಪರ್ಸೆಂಟೇಜ್ ಅನ್ನ ಅದರಲ್ಲಿ ಸೇರಿಸಿ ಆಮೇಲೆ ಹೊಸತಾದಂತಹ ಪರಿಷ್ಕೃತ ಅಧಿಸೂಚನೆಯನ್ನ ಪ್ರಕಟಿಸಲಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅಲ್ಲ, ಒಳ ಮೀಸಲಾತಿ, ಅದನ್ನ ಅದರಲ್ಲಿ ಆ ಒಂದು ಅಷ್ಟು ಪರ್ಸೆಂಟೇಜ್ ಅನ್ನ ಅದರಲ್ಲಿ ಸೇರಿಸಿ ಆಮೇಲೆ ಈಗ ಇರುವಂತಹ ಏನ್ ನೋಟಿಫಿಕೇಶನ್ ಇದೆ ಅದನ್ನೇ ರಿವೈಸ್ಡ್ ಪರಿಷ್ಕೃತ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಸೊ ರದ್ದಾಯ್ತು ಅಂತಲ್ಲ, ಪೋಸ್ಟ್ ಗಳಿಲ್ಲ ಅಥವಾ ಎಕ್ಸಾಮ್ ಆಗೋದಿಲ್ಲ ಅಂತಲ್ಲ. ಸೊ ಬಿಕಾಸ್ ಆಫ್ ದ ಇಂಟರ್ನಲ್ ರಿಸರ್ವೇಶನ್ ಏನ್ ಪಾಲಿಸಿ ಇದೆ, ಅದಕ್ಕೋಸ್ಕರ ಕೇವಲ ಈ ಸೆಕ್ಷನ್ ಆಫೀಸರ್ ಅಂತಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕರೆದಿರುವಂತಹ ನೋಟಿಫಿಕೇಶನ್ ಇದ್ರೆ ಅದನ್ನ ಹಿಂಪಡೆದು ಅದನ್ನ ಮತ್ತೆ ಇದು ಇಂಟರ್ನಲ್ ರಿಸರ್ವೇಶನ್ ಅನ್ನ ಸೇರಿಸಿ, ಅಂದ್ರೆ ಆಲ್ರೆಡಿ ಇತ್ತು ಬಟ್ ಈ ಪ್ರಮಾಣದಲ್ಲಿ, ಈ 15% ಪ್ರಮಾಣದಲ್ಲಿ ಅದರಲ್ಲಿ ಡಿವೈಡ್ ಮಾಡಿರ್ತಾರಲ್ಲ ಇಂಟರ್ನಲ್ ರಿಸರ್ವೇಶನ್, ಆ ಪ್ರಮಾಣದಲ್ಲಿ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ಕಾರಣಕ್ಕೆ ಮತ್ತೆ ಹೊಸದಾದಂತಹ ನೋಟಿಫಿಕೇಶನ್ ಆಗತ್ತೆ. ಸೊ ಯಾರೇ ಪ್ಯಾನಿಕ್ ಆಗಬಾರ್ದು, ಯಾಕಂದ್ರೆ ನಮ್ಮ ಪೋಸ್ಟ್ ಹೋಯ್ತು ಅಥವಾ ರೀಕಾಲ್ ಮಾಡಿದ್ರು, ಅಪ್ಲೈ ಮಾಡಿದ್ರು, ಏನಾಗತ್ತೆ ಹೇಳುವಂಥದ್ದು. ಸೊ ಅದನ್ನ ಮುಂದಿನ ದಿನಗಳಲ್ಲಿ ನೋಟಿಫೈ ಮಾಡ್ಬೋದು, ಏನ್ ಮಾಡ್ಬೇಕು ಹೇಳುವಂಥದ್ದು ಪರಿಷ್ಕೃತ ಅಧಿಸೂಚನೆಯಲ್ಲಿ ತಿಳಿಸಬಹುದು. ಓಕೆ, ಸೊ ಅದಕ್ಕೋಸ್ಕರ ಈ ಮಾಹಿತಿನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ನಮ್ಮ ಸೆಕ್ಷನ್ ಆಫೀಸರ್ಸ್ ರಿಲೇಟೆಡ್ ಕೋರ್ಸ್ಗಳೇನಾದ್ರೂ ನಮ್ಮ ಅಭಿಜ್ಞಾ ಎಜುಕೇಶನ್ ಆಪ್ ಅಲ್ಲಿ ಇರುತ್ತೆ, ಅದನ್ನ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ಮಾಹಿತಿನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದ.